ಎಸ್ ಪಿ ಅವ್ರನ್ನ ಮಾತಾಡಿಸ್ತೀನಿ. ಇವತ್ತು ಇಡೀ ಮದ್ದೂರಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂಥದ್ದು. ಮೊದಲಿಗೆ ಪೊಲೀಸ್ ಭದ್ರತೆ ಹೇಗಿದೆ ಅನ್ನೋದನ್ನು ಅವ್ರನ್ನ ಕೇಳ್ತೀನಿ. ಸರ್, ಇವತ್ತಿನ ಪೊಲೀಸ್ ಭದ್ರತೆ ಹೇಗಿದೆ ಸರ್? ಸೊ ಇವತ್ತು ಮದ್ದೂರು ಟೌನ್ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರೋದರಿಂದ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ವಿ. ಸೂಕ್ತ ಬಂದೋಬಸ್ತ ವ್ಯವಸ್ಥೆಯನ್ನು ಮಾಡಿದ್ವಿ. ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರ್ದು. ಮೊನ್ನೆ ಏನು ಒಂದು ಪ್ರೊಸೆಷನ್ ಬಂದಿತ್ತು, ಅದರ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ವಿ. ಸರ್, ಮಸೀದಿ ಹತ್ರ ಲಾಠಿ ಚಾರ್ಜ್ ಆಯಿತು, ಜೊತೆಗೆ ಒಂದಷ್ಟು ಡ್ರಾಮಾ ಆಯಿತು. ಆ ಪ್ಲೇಸಲ್ಲಿ ಇವತ್ತು ಹೋಗುತ್ತಾ ಸರ್ ಮೆರವಣಿಗೆ? ಆ ಪ್ಲೇಸ್ನಲ್ಲೇ ಹೋಗ್ತದೆ. ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ಥರದ ಘಟನೆಗಳು ನಡೆಯಬಾರ್ದು ಅಂಥೇಳಿ ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಸುಮಾರು 7 ಜನ SP ರ್ಯಾಂಕ್ನ ಅಧಿಕಾರಿಗಳು ಸಹಿತ ನಮ್ಮ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿದ್ದಾರೆ. ಮತ್ತು 1500ದಷ್ಟು ಸಿವಿಲ್ ಸಿಬ್ಬಂದಿಯನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿದ್ದೀವಿ. ಅದರ ಜೊತೆಗೆ 15 KSRP ತಂಡ ಮತ್ತು DR ತಂಡ 10 ಇವು ಸಹಿತ ರಿಸರ್ವ್ ಆಗಿರ್ತವೆ. ಮತ್ತು 2 RAF ಕಂಪ್ನಿಗಳು, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಂತೇಳಿ ಕರಿತೀವಿ, ಅವನ್ನು ಸಹಿತ ನಾವು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಿಯೋಜನೆ ಮಾಡಿದ್ದೀವಿ. ಸರ್, ಗಣೇಶ ಮೆರವಣಿಗೆ ವೇಳೆ ಕಲ್ಲೆಸಿದ್ರಲ್ಲ ಸರ್, ಆರೋಪಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಇನ್ನೊಂದಷ್ಟು ಜನ ಆರೋಪಿಗಳು ಪತ್ತೆ ಆಗಿದ್ದಾರೆ ಏನು ಸರ್? ಇಲ್ಲ, ಆರೋಪಿಗಳನ್ನು ನಾವು ಈಗಾಗಲೇ ಗುರುತಿಸುವ ಕೆಲಸ ನಡೀತಾ ಇದೆ. ಆದಷ್ಟು ಬೇಗನೆ ಉಳಿದ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡುವ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. CCTV ಪರಿಶೀಲನೆ ವೇಳೆ 3 ಜನ ಆರೋಪಿಗಳು ಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ನಿಜನಾ ಸರ್? ಮಾಡಿದ್ದೀವಿ. ಸಾಕಷ್ಟು ಆರೋಪಿಗಳನ್ನು ನಾವು ಇನ್ನೂ ಗುರುತು ಮಾಡಿದ್ದೀವಿ. ಅದರಲ್ಲೇ ಮುಖ್ಯವಾಗಿ CCTV ಇರ್ಬೋದು, ವಿಡಿಯೋ ಏನು ಫುಟೇಜಸ್ಗಳು, ರೆಕಾರ್ಡಿಂಗ್ಸ್ಗಳು ಸಿಕ್ಕಿದೆ, ಅದೆಲ್ಲ ಅದರದ ಮೇಲೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಉಳಿದ ಆರೋಪಿಗಳ ಪತ್ತೆ ಕೆಲಸ ನಡೀತಿದೆ. ಈಗ 22 ಮಂದಿ ಮಾತ್ರನಾ ಸರ್? ಹೌದೌದು, 22 ಜನ ಮಾತ್ರ ಆಗಿದೆ ಇಲ್ಲಿ. ಈ ಯಾರು ಕಲ್ಲೆಸಿದ್ರು ಅವರು ಮಾಸ್ಟರ್ ಮೈಂಡ್ ಯಾರು ಇದ್ದಾರೆ, ಆ ಥರದ್ದು ಏನಾದ್ರು ತನಿಖೆ ಆಗ್ತಾ ಇದೆ? ತನಿಖೆ ಆಗ್ತಾ ಇದೆ. ಅದು ತನಿಖೆ ಆದಮೇಲೆ ಅದರ ಹೆಚ್ಚಿನ ವಿವರವನ್ನು ಕೊಡ್ತೀವಿ. ಸದ್ಯ ಯಾರೆಲ್ಲ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ರು ಅದರದ ಮೇಲೆ ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಏನಾದರೂ ಪ್ರಿಪ್ಲ್ಯಾಂಡ್ ಇತ್ತಾ, ಮತ್ತು ಹಿನ್ನೆಲೆ ಯಾರಾದರೂ ನಿಂತಿದ್ದಾರಾ, ಯಾರ್ದು ಕುಮ್ಮಕ್ಕಿನಿಂದ ಆಗಿದೆಯಾ ಎನ್ನುವುದ್ರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ನಡೆದ ನಂತರ ಹೆಚ್ಚಿನ ವಿವರವನ್ನು ನಾನು ಕೊಡ್ತೀನಿ. ಸರ್, ಕಡೆಯದಾಗಿ ಸರ್, ಆ ಮಸೀದಿ ಹತ್ರ ಹಿಂದೂಗಳು ಓಡಾಡೋದಕ್ಕೆ ಬಿಡಲ್ಲ ಅಂತ ಮಾಹಿತಿ ಇದೆ ಸರ್, ಆ ರೀತಿ ಹೇಳ್ತಾ ಇದ್ದಾರೆ ಸರ್. ನಿಮಗೆ ಆ ಮಾಹಿತಿ ಏನೋ ರೀತಿ? ಇಲ್ಲ, ಆ ಥರ ಏನಿಲ್ಲ. ಇದೇ ಮಸೀದಿ ಹಿಂದ್ಗಡೆನೇ ಸಾಕಷ್ಟು ಗಣೇಶ ವಿಸರ್ಜನೆ ಮೆರವಣಿಗೆಗಳು ಹೋಗಿತ್ತು ಮತ್ತು ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲಿ ಸಹಿತ ಅಲ್ಲಿ ಹೋಗ್ತದೆ. ಬಟ್ ಸ್ಥಳೀಯರ ಒಂದು ಅಭಿಪ್ರಾಯ ಏನಂತಂದರೆ, ಪ್ರತಿ ಸಲ ಹೋಗುವಾಗ ಏನೋ ಒಂದು ತಂಟೆ ತೆಗಿತಾರೆ, ಅಲ್ಲಿ ಹೋಗೋದು ಬೇಡ ಅಂತೇಳಿ ಕೆಲವೊಬ್ಬರು ಅಲ್ಲಿ ಇರುವ ಜನ ಹೇಳ್ತಾರೆ ಅಂತೇಳಿ ಹೇಳಿದ್ದಾರೆ. ಆದರೆ ಎಲ್ಲದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಮುಖ್ಯವಾಗಿ ಆ ಒಂದು ಸ್ಥಳೀಯವಾಗಿ ಸಾಕಷ್ಟು ಸಮಸ್ಯೆಗಳಿರ್ಬೋದು, ಸಾಮಾಜಿಕವಾಗಿ ಬೇರೆ ಬೇರೆ ಕಾರಣದಿಂದ ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರವ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇದಿಷ್ಟು ಮಂಡ್ಯ SP ಮಲ್ಲಿಕಾರ್ಜುನ ಬಾಲದಂಡೆ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. SP ಅವ್ರನ್ನ ಮಾತಾಡಿಸ್ತೀನಿ. ಇವತ್ತು ಇಡೀ ಮದ್ದೂರಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂಥದ್ದು. ಮೊದಲಿಗೆ ಪೊಲೀಸ್ ಭದ್ರತೆ ಹೇಗಿದೆ ಅನ್ನೋದನ್ನು ಅವ್ರನ್ನ ಕೇಳ್ತೀನಿ. ಸರ್, ಇವತ್ತಿನ ಪೊಲೀಸ್ ಭದ್ರತೆ ಹೇಗಿದೆ ಸರ್? ಸೊ ಇವತ್ತು ಮದ್ದೂರು ಟೌನ್ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರೋದರಿಂದ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ವಿ. ಸೂಕ್ತ ಬಂದೋಬಸ್ತ ವ್ಯವಸ್ಥೆಯನ್ನು ಮಾಡಿದ್ವಿ. ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರ್ದು. ಮೊನ್ನೆ ಏನು ಒಂದು ಪ್ರೊಸೆಷನ್ ಬಂದಿತ್ತು, ಅದರ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ವಿ. ಸರ್, ಮಸೀದಿ ಹತ್ರ ಲಾಠಿ ಚಾರ್ಜ್ ಆಯಿತು, ಜೊತೆಗೆ ಒಂದಷ್ಟು ಡ್ರಾಮಾ ಆಯಿತು. ಆ ಪ್ಲೇಸಲ್ಲಿ ಇವತ್ತು ಹೋಗುತ್ತಾ ಸರ್ ಮೆರವಣಿಗೆ? ಆ ಪ್ಲೇಸ್ನಲ್ಲೇ ಹೋಗ್ತದೆ. ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ಥರದ ಘಟನೆಗಳು ನಡೆಯಬಾರ್ದು ಅಂಥೇಳಿ ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಸುಮಾರು 7 ಜನ SP ರ್ಯಾಂಕ್ನ ಅಧಿಕಾರಿಗಳು ಸಹಿತ ನಮ್ಮ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿದ್ದಾರೆ. ಮತ್ತು 1500ದಷ್ಟು ಸಿವಿಲ್ ಸಿಬ್ಬಂದಿಯನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿದ್ದೀವಿ. ಅದರ ಜೊತೆಗೆ 15 KSRP ತಂಡ ಮತ್ತು DR ತಂಡ 10 ಇವು ಸಹಿತ ರಿಸರ್ವ್ ಆಗಿರ್ತವೆ. ಮತ್ತು 2 RAF ಕಂಪ್ನಿಗಳು, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಂತೇಳಿ ಕರಿತೀವಿ, ಅವನ್ನು ಸಹಿತ ನಾವು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಿಯೋಜನೆ ಮಾಡಿದ್ದೀವಿ. ಸರ್, ಗಣೇಶ ಮೆರವಣಿಗೆ ವೇಳೆ ಕಲ್ಲೆಸಿದ್ರಲ್ಲ ಸರ್, ಆರೋಪಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಇನ್ನೊಂದಷ್ಟು ಜನ ಆರೋಪಿಗಳು ಪತ್ತೆ ಆಗಿದ್ದಾರೆ ಏನು ಸರ್? ಇಲ್ಲ, ಆರೋಪಿಗಳನ್ನು ನಾವು ಈಗಾಗಲೇ ಗುರುತಿಸುವ ಕೆಲಸ ನಡೀತಾ ಇದೆ. ಆದಷ್ಟು ಬೇಗನೆ ಉಳಿದ ಆರೋಪಿಗಳನ್ನು ನಾವು
ಅರೆಸ್ಟ್ ಮಾಡೋ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. CCTV ಪರಿಶೀಲನೆ ವೇಳೆ ಒಂದು 3 ಜನ ಆರೋಪಿಗಳು ಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಜನ ಸರ್. ಮಾಡಿದ್ದೀವಿ, ಸಾಕಷ್ಟು ಆರೋಪಿಗಳನ್ನು ನಾವು ಇನ್ನೂ ಗುರುತು ಮಾಡಿದ್ದೀವಿ. ಅದರಲ್ಲೇ ಮುಖ್ಯವಾಗಿ CCTV ಇರ್ಬೋದು, ವಿಡಿಯೋ ಏನು ಫುಟೇಜಸ್ಗಳು, ರೆಕಾರ್ಡಿಂಗ್ಸ್ಗಳು ಸಿಕ್ಕಿದೆ, ಅದೆಲ್ಲ ಅದರದ ಮೇಲೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಉಳಿದ ಆರೋಪಿಗಳ ಪತ್ತೆ ಕೆಲಸ ನಡೀತಾ ಇದೆ. ಈಗ 22 ಮಂದಿ ಮಾತ್ರನಾ ಸರ್? ಹೌದೌದು, 22 ಜನ ಮಾತ್ರ ಆಗಿದೆ ಇಲ್ಲಿ. ಈ ಯಾರು ಕಲ್ಲೆಸಿದ್ರು ಅವರು ಮಾಸ್ಟರ್ ಮೈಂಡ್ ಯಾರು ಇದ್ದಾರೆ, ಆ ಥರದ್ದು ಏನಾದ್ರು ತನಿಖೆ ಆಗ್ತಾ ಇದೆ? ತನಿಖೆ ಆಗ್ತಾ ಇದೆ. ಅದು ತನಿಖೆ ಆದಮೇಲೆ ಅದರ ಹೆಚ್ಚಿನ ವಿವರವನ್ನು ಕೊಡ್ತೀವಿ. ಸದ್ಯ ಯಾರೆಲ್ಲ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ರು ಅದರದ ಮೇಲೆ ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಏನಾದರೂ ಪ್ರಿಪ್ಲ್ಯಾಂಡ್ ಇತ್ತಾ, ಮತ್ತು ಹಿನ್ನೆಲೆ ಯಾರಾದರೂ ನಿಂತಿದ್ದಾರಾ, ಯಾರ್ದು ಕುಮ್ಮಕ್ಕಿನಿಂದ ಆಗಿದೆಯಾ ಎನ್ನುವುದ್ರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ನಡೆದ ನಂತರ ಹೆಚ್ಚಿನ ವಿವರವನ್ನು ನಾನು ಕೊಡ್ತೀನಿ. ಸರ್, ಕಡೆಯದಾಗಿ ಸರ್, ಆ ಮಸೀದಿ ಹತ್ರ ಹಿಂದೂಗಳು ಓಡಾಡೋದಕ್ಕೆ ಬಿಡಲ್ಲ ಅಂತ ಮಾಹಿತಿ ಇದೆ ಸರ್, ಆ ರೀತಿ ಹೇಳ್ತಾ ಇದ್ದಾರೆ ಸರ್. ನಿಮಗೆ ಆ ಮಾಹಿತಿ ಏನಾರು ಇದೆಯಾ ಸರ್? ಇಲ್ಲ, ಆ ಥರ ಏನಿಲ್ಲ. ಇದೇ ಮಸೀದಿ ಹಿಂದ್ಗಡೆನೇ ಸಾಕಷ್ಟು ಗಣೇಶ ವಿಸರ್ಜನೆ ಮೆರವಣಿಗೆಗಳು ಹೋಗಿತ್ತು, ಮತ್ತು ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲಿ ಸಹಿತ ಅಲ್ಲಿ ಹೋಗ್ತದೆ. ಬಟ್ ಸ್ಥಳೀಯರ ಒಂದು ಅಭಿಪ್ರಾಯ ಏನಂತಂದರೆ, ಪ್ರತಿ ಸಲ ಹೋಗುವಾಗ ಏನೋ ಒಂದು ತಂಟೆ ತೆಗಿತಾರೆ, ಅಲ್ಲಿ ಹೋಗೋದು ಬೇಡ ಅಂತೇಳಿ ಕೆಲವೊಬ್ಬರು ಅಲ್ಲಿ ಇರುವ ಜನ ಹೇಳ್ತಾರೆ ಅಂತೇಳಿ ಹೇಳಿದ್ದಾರೆ. ಆದರೆ ಎಲ್ಲದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಮುಖ್ಯವಾಗಿ ಆ ಒಂದು ಸ್ಥಳೀಯವಾಗಿ ಒಂದು ಸಾಕಷ್ಟು ಸಮಸ್ಯೆಗಳಿರ್ಬೋದು, ಸಾಮಾಜಿಕವಾಗಿ ಬೇರೆ ಬೇರೆ ಕಾರಣದಿಂದ ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರವಾಗಿ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇದಿಷ್ಟು ಮಂಡ್ಯ SP ಮಲ್ಲಿಕಾರ್ಜುನ ಬಾಲದಂಡೆ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. SP ಅವ್ರನ್ನ ಮಾತಾಡಿಸ್ತೀನಿ. ಇವತ್ತು ಇಡೀ ಮದ್ದೂರಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂಥದ್ದು. ಮೊದಲಿಗೆ ಪೊಲೀಸ್ ಭದ್ರತೆ ಹೇಗಿದೆ ಅನ್ನೋದನ್ನು ಅವ್ರನ್ನ ಕೇಳ್ತೀನಿ. ಸರ್, ಇವತ್ತಿನ ಪೊಲೀಸ್ ಭದ್ರತೆ ಹೇಗಿದೆ ಸರ್? ಸೊ ಇವತ್ತು ಮದ್ದೂರು ಟೌನ್ನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರೋದರಿಂದ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ವಿ. ಸೂಕ್ತ ಬಂದೋಬಸ್ತ ವ್ಯವಸ್ಥೆಯನ್ನು ಮಾಡಿದ್ವಿ. ಈ ಒಂದು ವಿಸರ್ಜನೆಯಲ್ಲಿ ಹಲವಾರು ಮುಖಂಡರು ಮತ್ತು ಹಿಂದೂ ಪರ ಸಂಘಟನೆಯ ಸಾಕಷ್ಟು ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರ್ದು. ಮೊನ್ನೆ ಏನು ಒಂದು ಪ್ರೊಸೆಷನ್ ಬಂದಿತ್ತು, ಅದರ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಇವತ್ತು ವಿಸರ್ಜನೆ ಪ್ರೊಸೆಷನ್ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ವಿ. ಸರ್, ಆ ಮಸೀದಿ ಹತ್ರ ಲಾಠಿ ಚಾರ್ಜ್ ಆಯಿತು, ಜೊತೆಗೆ ಒಂದಷ್ಟು ಐ ಡ್ರಾಮಾ ಆಯಿತು. ಆ ಪ್ಲೇಸಲ್ಲಿ ಇವತ್ತು ಹೋಗುತ್ತಾ ಸರ್ ಮೆರವಣಿಗೆ? ಆ ಪ್ಲೇಸ್ನಲ್ಲೇ ಹೋಗ್ತದೆ. ಅಲ್ಲಿ ಇವತ್ತು ಯಾವುದೇ ರೀತಿಯ ಆ ಥರದ ಘಟನೆಗಳು ನಡೆಯಬಾರ್ದು ಅಂಥೇಳಿ ಸಾಕಷ್ಟು ನಾವು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಸುಮಾರು 7 ಜನ SP ರ್ಯಾಂಕ್ನ ಅಧಿಕಾರಿಗಳು ಸಹಿತ ನಮ್ಮ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿದ್ದಾರೆ. ಮತ್ತು 1500ದಷ್ಟು ಸಿವಿಲ್ ಸಿಬ್ಬಂದಿಯನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿದ್ವಿ. ಅದರ ಜೊತೆಗೆ 15 KSRP ತಂಡ ಮತ್ತು DR ತಂಡ 10 ಇವು ಸಹಿತ ರಿಸರ್ವ್ ಆಗಿರ್ತವೆ. ಮತ್ತು 2 RAF ಕಂಪ್ನಿಗಳು, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಂತೇಳಿ ಕರಿತೀವಿ, ಅವನ್ನು ಸಹಿತ ನಾವು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಿಯೋಜನೆ ಮಾಡಿದ್ವಿ. ಸರ್, ಆ ಗಣೇಶ ಮೆರವಣಿಗೆ ವೇಳೆ ಕಲ್ಲೆಸಿದ್ರಲ್ಲ ಸರ್, ಆರೋಪಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಇನ್ನೊಂದಷ್ಟು ಜನ ಆರೋಪಿಗಳು ಪತ್ತೆ ಆಗಿದ್ದಾರೆ ಏನು ಸರ್? ಇಲ್ಲ, ಆರೋಪಿಗಳನ್ನು ನಾವು ಈಗಾಗಲೇ ಗುರುತಿಸುವ ಕೆಲಸ ನಡೀತಾ ಇದೆ. ಆದಷ್ಟು ಬೇಗನೆ ಉಳಿದ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡೋ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. CCTV ಪರಿಶೀಲನೆ ವೇಳೆ ಒಂದು 3 ಜನ ಆರೋಪಿಗಳು ಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಜನ ಸರ್? ಮಾಡಿದ್ದೀವಿ, ಸಾಕಷ್ಟು ಆರೋಪಿಗಳನ್ನು ನಾವು ಇನ್ನೂ ಗುರುತು ಮಾಡಿದ್ದೀವಿ. ಅದರಲ್ಲೇ ಮುಖ್ಯವಾಗಿ CCTV ಇರ್ಬೋದು, ವಿಡಿಯೋ ಏನು ಫುಟೇಜಸ್ಗಳು, ರೆಕಾರ್ಡಿಂಗ್ಸ್ಗಳು ಸಿಕ್ಕಿದೆ, ಅದೆಲ್ಲ ಅದರದ ಮೇಲೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಉಳಿದ ಆರೋಪಿಗಳ ಪತ್ತೆ ಕೆಲಸ ನಡೀತಾ ಇದೆ. ಈಗ 22 ಮಂದಿ ಮಾತ್ರನಾ ಸರ್? ಹೌದೌದು, 22 ಜನ ಮಾತ್ರ ಆಗಿದೆ ಇಲ್ಲಿ. ಈ ಯಾರು ಕಲ್ಲೆಸಿದ್ರು ಅವರು ಮಾಸ್ಟರ್ ಮೈಂಡ್ ಯಾರು ಇದ್ದಾರೆ, ಆ ಥರದ್ದು ಏನಾದ್ರು ತನಿಖೆ ಆಗ್ತಾ ಇದೆ? ತನಿಖೆ ಆಗ್ತಾ ಇದೆ. ಅದು ತನಿಖೆ ಆದಮೇಲೆ ಅದರ ಹೆಚ್ಚಿನ ವಿವರವನ್ನು ಕೊಡ್ತೀವಿ. ಸದ್ಯ ಯಾರೆಲ್ಲ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ರು ಅದರದ ಮೇಲೆ ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಏನಾದರೂ ಪ್ರಿಪ್ಲ್ಯಾಂಡ್ ಇತ್ತಾ, ಮತ್ತು ಹಿನ್ನೆಲೆ ಯಾರಾದರೂ ನಿಂತಿದ್ದಾರಾ, ಯಾರ್ದು ಕುಮ್ಮಕ್ಕಿನಿಂದ ಆಗಿದೆಯಾ ಎನ್ನುವುದ್ರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ನಡೆದ ನಂತರ ಹೆಚ್ಚಿನ ವಿವರವನ್ನು ನಾನು ಕೊಡ್ತೀನಿ. ಸರ್, ಕಡೆಯದಾಗಿ ಸರ್, ಆ ಮಸೀದಿ ಹತ್ರ ಹಿಂದೂಗಳು ಓಡಾಡೋದಕ್ಕೆ ಬಿಡಲ್ಲ ಅಂತ ಮಾಹಿತಿ ಇದೆ ಸರ್, ಆ ರೀತಿ ಹೇಳ್ತಾ ಇದ್ದಾರೆ ಸರ್. ನಿಮಗೆ ಆ ಮಾಹಿತಿ ಏನಾರು ಇದೆಯಾ ಸರ್? ಇಲ್ಲ, ಆ ಥರ ಏನಿಲ್ಲ. ಇದೇ ಮಸೀದಿ ಹಿಂದ್ಗಡೆನೇ ಸಾಕಷ್ಟು ಗಣೇಶ ವಿಸರ್ಜನೆ ಮೆರವಣಿಗೆಗಳು ಹೋಗಿತ್ತು, ಮತ್ತು ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲಿ ಸಹಿತ ಅಲ್ಲಿ ಹೋಗ್ತದೆ. ಬಟ್ ಸ್ಥಳೀಯರ ಒಂದು ಅಭಿಪ್ರಾಯ ಏನಂತಂದರೆ, ಪ್ರತಿ ಸಲ ಹೋಗುವಾಗ ಏನೋ ಒಂದು ತಂಟೆ ತೆಗಿತಾರೆ, ಅಲ್ಲಿ ಹೋಗೋದು ಬೇಡ ಅಂತೇಳಿ ಕೆಲವೊಬ್ಬರು ಅಲ್ಲಿ ಇರುವ ಜನ ಹೇಳ್ತಾರೆ ಅಂತೇಳಿ ಹೇಳಿದ್ದಾರೆ. ಆದರೆ ಎಲ್ಲದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಮುಖ್ಯವಾಗಿ ಆ ಒಂದು ಸ್ಥಳೀಯವಾಗಿ ಸಾಕಷ್ಟು ಸಮಸ್ಯೆಗಳಿರ್ಬೋದು, ಸಾಮಾಜಿಕವಾಗಿ ಬೇರೆ ಬೇರೆ ಕಾರಣದಿಂದ ಆ ಎಲ್ಲ ಸಮಸ್ಯೆಗಳನ್ನು ಪರಿಹಾರವಾಗಿ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇದಿಷ್ಟು ಮಂಡ್ಯ SP ಮಲ್ಲಿಕಾರ್ಜುನ ಬಾಲದಂಡೆ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.